ಆಮೇಲೆ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಸೌಂಡ್ ಬರ್ತೈತೆ, ಹಾಕೊಂಡ್ಬಿಡ್ತೀನಿ. ಹಿಂದೆನೂ ಐತೆ ಕವಿ. ದೇವಸ್ಥಾನ ಫುಲ್ಲು ಟಾಪ್ ಮೇಲೆ ಬಂದ್ಬಿಟ್ಟಿದ್ದೀವಿ. ವ್ಯೂ ನೋಡಿ ಯಾವ ಥರ ಇದೆ ಅಂತ. ಬಿಸಿಲಿಗೆ ಕಣ್ಬಿಡಕ್ಕಾಗ್ತಿಲ್ಲ, ನಿಲ್ಲೋದಕ್ಕೂ ಆಗ್ತಾಯಿಲ್ಲ, ಕಾಲೆಲ್ಲ ಸುತ್ತಿದೆ. ನೋಡಿ 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 ನಮ್ಮ ಕವಿತವ್ರದ್ದು ಹೊಸ ಕಾರಲ್ಲಿ ಇವಾಗ ನಾವು ಬೆಟ್ಟದಿಂದ ಇಳಿತಾ ಇದ್ದೀವಿ. ಹಿಂದೆ ಸೌಂಡು ಸಿಕ್ಸಿಲ್ಲ ಅಲ್ಲಿ, ಇಲ್ಲಿ ಕೆರೆಗೆ ಎಲ್ಲ ಕಿತ್ತಾಕಿಲ್ಲ ನೋಡಿ ಬೆಟ್ಟದ ಮೇಲೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ವಿಡಿಯೋ ಬಂದು ರಥಸಪ್ತಮಿಯ ವಿಡಿಯೋ ಆಗಿರುತ್ತೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ಈ ವಿಡಿಯೋನ ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ. ರಥಸಪ್ತಮಿ ದಿವಸ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ವಿ. ಹಾಗೆಯೇ ಇವತ್ತಿನ ದಿನ ನಾನು ಕೋಟೆ ಬೆಟ್ಟ ಅಂಥೇಳಿ ನಮ್ಮ ಅಕ್ಕ ಕರೆದಿದ್ದಾರೆ. ಕೋಟೆ ಬೆಟ್ಟಗೆ ನಾಗಮಂಗಲ ಹತ್ರ ಇದೆಯಂತೆ ಇದು. ಹಾಗಾಗಿ ಕುಣಿಗಲ್ಲಿಂದ ನಾನು ನನ್ನ ಮಗ ಹೊರಟ್ವಿ. ಇನ್ನೇನು ಬಸ್ ಹತ್ತದಾಗ ಒಂದು ಸೀಟ್ ಸಿಕ್ಕಿತ್ತು, ಇನ್ನೊಂದು ಸೀಟ್ ಸಿಕ್ಕಿರಲಿಲ್ಲ. ನಾನೇನು ಸಡನ್ನಾಗಿ ನಮ್ಮ ಚಿಕ್ಕಮ್ಮವ್ರು ಇಬ್ಬರು ಕೂತಿದ್ದಾರೆ, ನನಗೆ ಗೊತ್ತಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಅದು. ಜಾಗ ಇದೆ ಇಲ್ಲೇ ಬಾ, ಒಬ್ಬರು ಮಗು ಕುಂಡಿಸ್ಕೊಂಡು ಕೂತಿದ್ದಾರೆ ಅಂತ ಸಡನ್ನಾಗಿ ಹೇಳಿದಾಗ ನಮ್ಮ ಚಿಕ್ಕಮ್ಮ ಮೇಲೆ ತಲೆ ಎತ್ತಿ ನೋಡಿದಾಗ ಗೊತ್ತಾಯಿತು, ನೀನಾ, ನಾನು ಕುಣಿಗಲ್ಲಿಂದನೇ ಬಂದೆ, ಬಟ್ ನಿನಗೆ ಫೋನ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರು. ಪರವಾಗಿಲ್ಲ. ನಾಗಮಂಗಲದಿಂದ ಇವಾಗ ನಾವು ಕೋಟೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಅಲ್ಲಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಹೇಳಿ. ಸುಮಾರು ನಾನು ಬಿಟ್ಟಾಗ ತಿಂಡಿ ಎಲ್ಲ ತಿನ್ಕೊಂಡು ಬಿಟ್ಟಿದ್ದು 9:30 ಆಗಿತ್ತು. ಅಲ್ಲಿಗೆ 11:30 ರೀಚ್ ಆದ್ವಿ. ಇವನಂತೂ ಸಿಕ್ಕಾಬಟ್ಟೆ ತರಲೆ. ನೋಡ್ತಾ ಇರ್ಬೋದು ತೋಟ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನಾವು ನಾಗಮಂಗಲದಲ್ಲಿ ಇಳ್ಕೊಂಡು ಕೋಟೆ ಬೆಟ್ಟಕ್ಕೆ ಆಟೋದಲ್ಲಿದ್ವಿ. ಹೋಗಿದ ತಕ್ಷಣ ಇವರು ನಮ್ಮ ಭಾವ ಶ್ರೀನಿವಾಸ್ ಅಂತ ಹೇಳಿ ಕೋಲಾರಲ್ಲಿರೋದು, ಇವರೇ ಇವತ್ತಿನ ದಿವಸ ಅಲ್ಲಿ ಪೂಜೆ ಎಲ್ಲ ಇಟ್ಕೊಂಡಿದ್ದಾರಂತೆ. ಹಾಗಾಗಿ ಈ ವರ್ಷ ನಮ್ಮನ್ನು ಕರೆದಿದ್ದಾರೆ. ಸಲ ಅಂದರೆ ಅವರು ಪೈಕಿನಲ್ಲಿ ಅಣ್ಣ ತಮ್ಮದಿರಿಗೆಲ್ಲ ಬರ್ತಾಯಿತ್ತಂತೆ. ಈ ಸಲ ಇವ್ರಿಗೆ ಸಿಕ್ಕಿದೆ. ಹಾಗಾಗಿ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಅಂದರೆ ಇಷ್ಟು ವರ್ಷದಿಂದ ಅವರು ಮಾಡ್ತಾಯಿದ್ರು, ನಾನೇನು ಹೋಗ್ತಾ ಇರಲಿಲ್ಲ, ಕರೀತಾಯಿದ್ರು. ಈ ಸಲ ಇಲ್ಲ, ಇದು ನಮ್ಮದೇ ಇದೆ ಪೂಜೆ, ಬರಲೇಬೇಕು ಅಂತ ಕೇಳಿದ್ರು. ಹಾಗಾಗಿ ಹೊರಟ್ವಿ. 15 ದಿವಸ ಅವ್ರ ಅಪ್ಪತ್ತಿ ಇರೋದಂತ ರಜಾ ಹಾಕಿದ್ರಲ್ಲ, ಅದಕ್ಕೆ ಹಾಯ್ ಸ್ವೀಟಿ. ವಾಶ್ರೂಮ್ ಅವ್ನು ಕೇಳ್ತಾ ಇರೋದು. ನಮ್ಮ ಸಿಸ್ಟರ್ ಅಂತೂ ತುಂಬಾ ಖುಷಿಪಟ್ಟರು. ಯಾಕೆಂದರೆ ನನಗೂ ಖುಷಿ ಆಯಿತು, ಅವ್ರಿಗಿನ್ನ ಹೆಚ್ಚಾಗಿ ನನಗೆ ಖುಷಿ ಆಯಿತು. ಈ ಥರ ದೇವ್ರದ್ದು ಪೂಜೆ ಅಂತ ಹೇಳಿದ್ರೆ ವಿಶೇಷವಾದ ದಿನದಲ್ಲಿ ಹೋಗಬೇಕು ಅಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಹೇಗೂ ಈ ಪ್ಲೇಸ್ ಎಲ್ಲ ನೋಡಿರಲಿಲ್ಲ. ರಥಸಪ್ತಮಿ ದಿವಸ ಎಲ್ಲ ಕಡೆ ಆಚರಣೆ ಜೋರಾಗೆ ಮಾಡ್ತಾರೆ. ಹಾಗಾಗಿ ಇಲ್ಲೂ ಕೂಡ ಇವರು ಪ್ರತಿ ವರ್ಷದಂತೆ ಮಾಡಿಸಿದ್ದಾರೆ. ಹಾಗೆ ನಾನು ಅದು ನೋಡಿರಲಿಲ್ಲ, ನನಗೂ ಇದೊಂದು ಅವಕಾಶ ಆಯಿತು ಅಂತಲೇ ಹೇಳ್ಬೋದು. ನಾವು ಹೋಗಿದ್ದು ಕೋಟೆ ಬೆಟ್ಟ. ಇಲ್ಲಿ ಕೆಳಗಡೆ ಎಲ್ಲ ಇಲ್ಲಿ ದೇವಸ್ಥಾನ ಇದೆ ಆಂಜನೇಯದು. ಇಲ್ಲಿಂದ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಬೆಟ್ಟಕ್ಕೆ ಹೋಗ್ತಾರಂತೆ. ದೇವ್ರನ್ನ ಹೊತ್ಕೊಂಡು ಬೆಟ್ಟಕ್ಕೆ ಹೋಗ್ತಾರಂತೆ. ಅಲ್ಲಿ ಮೇಲೆಲ್ಲ ತುಂಬ ಚೆನ್ನಾಗಿರುತ್ತೆ ಪೂಜೆ ಅಂತ ಹೇಳಿದ್ರು. ಹಾಗಾಗಿ ಹೋಗೋಣ ಅಂತ ಹೊರಟೆ. ಅಲ್ಲಿ ನಮ್ಮ ಚಿಕ್ಕಪ್ಪ ಕೂಡ ಬಂದಿದ್ದರು. ಅವ್ರನ್ನೂ ಕೂಡ ನಾನು ಬಸ್ಸಲ್ಲಿ ನೋಡಿರಲಿಲ್ಲ, ಅವರು ಬೇರೆ ಸೀಟಲ್ಲಿ ಕೂತ್ಕೊಂಡಿದ್ರು, ಅವ್ರನ್ನೂ ಸಹ ನೋಡಲಿಲ್ಲ ನಾನು. ಆಮೇಲೆ ನೋಡಿದೆ ಮೊಮ್ಮಗ ತಾತ ಚಾಕ್ಲೇಟ್ ಅಂತಿದ್ದ. ಆವಾಗ ಯಾರನ್ನು ಕೇಳ್ತಿದ್ದಾನೆ ಇಲ್ಲಿ ಇರೋ ಅಂದ್ಬಿಟ್ಟು ಅವಾಗ ನೋಡಿದಾಗ ಅಲ್ಲಿ ನಮ್ಮ ಚಿಕ್ಕಪ್ಪ ಕೂಡ ಇದ್ದರು. ತುಂಬ ದಿನಗಳೇ ಆಗಿತ್ತು ನಮ್ಮ ಚಿಕ್ಕಪ್ಪನ ಮೀಟ್ ಮಾಡಿ. ಅಂದರೆ ನಮ್ಮ ಆಂಟಿನ ಮೀಟ್ ಮಾಡಿದ್ದೆ ಮೊನ್ನೆ. ಒಬ್ಬರು ಚಿಕ್ಕಪ್ಪ ತೀರ್ಕೊಂಡಿದ್ರು, ಅವಾಗ ಹೋದಾಗ ಎಲ್ಲರೂ ಮೀಟ್ ಮಾಡಿದ್ದೆ. ಇಲ್ಲೆಲ್ಲ ಪೂಜೆ ಎಲ್ಲ ಹೇಗಾಗುತ್ತೆ ಅಂತ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಾಯಿದ್ದೀನಿ. ದೇವ್ರನ್ನೆಲ್ಲ ಹೊತ್ಕೊಂಡು ಬೆಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ನಲ್ಲ, ಆವಾಗ ಗೊತ್ತಾಯಿತು. ಇಲ್ಲಿ ಒಬ್ಬರನ್ನ ಕುಣಿಸಿ ಅವ್ರ ಮೇಲೆ ಮಡಿ ನೀರೆಲ್ಲ ಹುಯ್ದು ಅವರು ಕೂತಿದ್ರು ಉದ್ಗಡ್ಡೆ ಎಲ್ಲ ಇಟ್ಕೊಂಡು. ಅದಾದಮೇಲೆ ದೇವರು ಅವರು ಕೆಳಗೆ, ಅಂದರೆ ದೇವರು ಅವ್ರೇನು ಹೊತ್ಕೊಂಡಿರ್ತಾರಲ್ಲ ಅದು ಕೆಳಗಡೆ 3 ಸಲ ಈ ಥರ ಓಡಾಡ್ತಾಯಿದ್ರು. ಈ ಥರ ಆಚರಣೆ ನಾನು ನೋಡಿರಲಿಲ್ಲ. ಅವ್ರ ಕಡೆ ಏನೋ ಇರ್ಬೋದೇನೋ ಅಂತ ನಾನು ಅಂದ್ಕೊಂಡೆ. ಅಲ್ಲಿ ಪೂಜೆ ಆಗ್ತೈತೆ, ಅಲ್ಲಿಗಾದ್ರೂ ಹೋಗೋಣ ಬರ್ರಿ. ನೋಡಿ ಹೋಗೋಣ, ಮಾಮಿತೆ ಹೋಗ್ಲಿಪ್ಪ. ಇವನೇ ನೀವು ಬಿಡ್ದು ಹಿಂಗೆ ಅಂದ್ಕೊಂಡವನೆ. ನೋಡಿ ನೋಡಿ ನೋಡಿ
पुत्र हनुमान की जय बोला नरसिंह स्वामी भगवान की जय श्री राम जय श्री राम जय श्री राम जय श्री राम। ಕೆಳಗೆ ಅಂದರೆ ಈ ಊರೊಳಗೆ, ಇದು ಊರೊಳಗಡೆ ದೇವಸ್ಥಾನ ಇದೆ, ಅಲ್ಲೆಲ್ಲ ಪೂಜೆ ಎಲ್ಲ ಆಯಿತು. ಹಾಗೆಯೇ ಅಲ್ಲೂ ತುಂಬ ಜನ ಸೇರಿದ್ರು. ಅಲ್ಲೂ ಕೂಡ ಪ್ರಸಾದ ಎಲ್ಲ ಇತ್ತು. ಅಲ್ಲಿಗ ಪ್ರಸಾದ ಎಲ್ಲ ತಿಂದ್ಕೊಂಡು ಈಗ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲಿ 2 ದೇವಸ್ಥಾನ ಇದೆ, ಒಂದು ನರಸಿಂಹಸ್ವಾಮಿ ದೇವಸ್ಥಾನ, ಹಾಗೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ನಾವಿವಾಗ ಹೋಗ್ತಾ ಇರೋದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬೆಟ್ಟದ ಮೇಲೆ. ಆ ಬೆಟ್ಟ ಹೇಗಿದೆ ಏನು ಅಂತ ನನಗೂ ಗೊತ್ತಿಲ್ಲ, ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ನನಗೂ ಹೋದ್ಮೇಲೆ ಅನ್ನಿಸ್ತು, ಇಷ್ಟು ಹತ್ರ ಇದ್ದು ಈ ಥರ ಒಳ್ಳೆ ಪ್ಲೇಸ್ನ ನಾನು ನೋಡಲಿಲ್ವಲ್ಲಪ್ಪ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬಾ ಚೆನ್ನಾಗಿತ್ತು. ಪೂಜೆ ಆಗಿರ್ಬೋದು, ಬೆಟ್ಟ ಆಗಿರ್ಬೋದು, ನೋಡಿಲ್ದಲ್ಲಿರೋ ಪ್ಲೇಸು ನೋಡೋದಕ್ಕೆ ತುಂಬಾ ಖುಷಿಯಾಯಿತು. ನಮ್ಮ ಚಿಕ್ಕಮ್ಮನ ಮೊಮ್ಮಗ ಇದ್ದಾನಲ್ಲ, ಅದ್ವಿತ್ ಅಂತೇಳಿ, ಸಿಕ್ಕಾಬಿಟ್ಟೆ ತುಂಟಾನಪ್ಪ ಅವನಂತೂ. ಯಪ್ಪ ಹೆಂಗೆ ತಡಿತಾರೋ ಅವ್ರ ಮನೇಲಿ ಅಂದ್ಕೊಳ್ತೀನಿ. ಇಲ್ಲೂ ಅಷ್ಟೇ, ನನ್ನ ಮಗನ ಬಿಟ್ಟು ಅವನಂತೂ 1 ಸೆಕೆಂಡ್ ಕೂಡ ಅಲ್ಲಾಡಿರಲಿಲ್ಲ. ಚೆನ್ನಾಗಿ ಆಟ ಆಡ್ಕೊಂಡಿದ್ದ, ಖುಷಿ ಆಯಿತು ಅವನು ನೋಡಿ. ಆಮೇಲೆ ಮುದ್ದಾಗಿ ಬೇರೆ ಮಾತಾಡೋನು, ಅದರಿಂದ ನಮಗೆ ಭಾಳ ಖುಷಿ ಅನ್ನಿಸ್ತು. ನನ್ನನ್ನು ರಾಜಿ ಅಂತ ನಮ್ಮ ಚಿಕ್ಕಮ್ಮ ಕರೆದ್ರೆ ಅವನು ಕೂಡ ರಾಜಿ ಅಂತ ಕರೆಯೋನು. ಅಯ್ಯೋ ಎತ್ಕೊಂಬತ್ತಿ ಹಾಯ್ ಹಾಯ್ ನೀನೇನು ಹಾಯ್ ಅತ್ತ ಆಂಟಿ ಅವರಲ್ಲ ಅವ್ರು ಇನ್ನು. ಈ ಬೆಟ್ಟ ಯಾವುದು? ಕೋಟೆ ಬೆಟ್ಟ, ಸ್ವಾಮಿ ಬೆಟ್ಟ, ಕೋಟೆ ಬೆಟ್ಟ, ಜೋರಾಗಿ ಕೋಟೆ ಬೆಟ್ಟ, ನರಸಿಂಹಸ್ವಾಮಿ ಬೆಟ್ಟ ಇದೆ, ಹೋಗ್ಬೇಕು. ಇದು ಫಸ್ಟ್ ಕೋಟೆ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಿಕೊಂಡು ದೇವ್ರನ್ನ ಎತ್ಕೊಂಡು ಹೋಗ್ತಾರೆ. ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ಕೆಳಗಡೆ ಹೋಗಿ ಊಟ ಮಾಡಿ ಹೋಗ್ತೀವಿ ನರಸಿಂಹಸ್ವಾಮಿ ಬೆಟ್ಟಕ್ಕೆ. ಪ್ರತಿ ವರ್ಷ ಪ್ರತಿ ವರ್ಷ ಇರುತ್ತೆ, ಪ್ರತಿ ವರ್ಷ ಬರ್ತೀವಿ. ರಥಸಪ್ತಮಿ ದಿವಸ ವಿಶೇಷ ದೇವ್ರನ್ನ ಎತ್ಕೊಂಡೋಗಿ ಪೂಜೆ ಮಾಡಿಸೋದು, ಅಭಿಷೇಕ ಮಾಡಿಸೋದು. ಇಲ್ಲಿ ಜಾತ್ರೆ ನಡೆಯುತ್ತೆ ಕೋಟೆ ಬೆಟ್ಟ 1 ವೀಕ್. ಈ ರಥಸಪ್ತಮಿ ಟೈಮಲ್ಲಿ ಹೌದು. ಜಾತ್ರೆ ಇವಾಗ ಸ್ಟಾರ್ಟ್ ಆಗುತ್ತೆ, ಇನ್ನೂ 1 ವಾರ ಇದೆ. ನೋಡಿ ಬೆಟ್ಟ ಹತ್ತುತ್ತಾ ಇದ್ದೀವಿ. ಸ್ವಲ್ಪ ಚಿಕ್ಕದು ಅಂತಲೇ ಹೇಳಿದ್ದು ನಮ್ಮ ಅಕ್ಕ. ಹತ್ತುತ್ತಾ ತುಂಬಾ ಸುಸ್ತಾಗ್ತೈತೆ, ಬಿಸಿಲು ಬೇರೆ ಜಾಸ್ತಿ, ರಥಸಪ್ತಮಿ ಅಲ್ವಾ. ಬನ್ನಿ ಬೆಟ್ಟನ ಈಗ ನಿಮಗೆ ಇನ್ನೂ ಸ್ವಲ್ಪ ತೋರಿಸ್ತೀನಿ. ನೀನು ಅಕ್ಕ, ಇವ್ರು ನಮ್ಮ ಅಕ್ಕನ ಮಗಳು. ನಾವು ವರ್ಷ ನಮ್ಮ ಅಕ್ಕನ ಜೊತೆ ಕೋಟೆ ಬಿಟ್ಟು ಬರ್ತಾ ಇರ್ತೀವಿ. ನಮ್ದು ಮಂದೇವರು ತಿರುಪತಿ ವೆಂಕಟೇಶ್ವರ, ಆದ್ರಿಂದ ನಾವು ಇಲ್ಲೂ ಅದೇ ಅನ್ಕೊಂಡು ಬರ್ತೀವಿ. ದೇವರೆಲ್ಲ ಒಂದೇ, ದೇವರೆಲ್ಲ ಒಂದೇ, ದೇವ್ರ ಮಾತ್ರ ಒಂದೇ ಅನ್ಕೊಂಡು ಬರ್ತಾ ಇರ್ತೀವಿ. ನಮ್ಮ ಅಕ್ಕರ ಜೊತೆ ಬರಕ್ ತುಂಬಾ ಖುಷಿ ಆಗುತ್ತೆ. ಈ ಸಲ ಎಲ್ಲಾರು ಬಂದಿದ್ದಾರೆ. ನಮ್ ದೊಡ್ಡಮ್ಮನ ಮಗಳು ಇವರು, ಇವ್ರ ಜೊತೆ ಬಂದು ತುಂಬಾ ಖುಷಿ ಇದೆ ನನಗೆ. ನಮ್ ದೊಡ್ಡಮ್ಮವರು ಎಲ್ಲಾರು ಬಂದಿದ್ದಾರೆ. ಇನ್ನು ನಮ್ಮಮ್ಮ ಬರ್ಬೇಕಿತ್ತು, ಬಂದಿಲ್ಲ. ಆಮೇಲೆ ನನ್ನ ತಂಗಿ ಜ್ಯೋತಿ ಬರ್ಬೇಕಿತ್ತು. ಈ ಸಲ ನನ್ನ ಮಗ ಬಂದಿಲ್ಲ, ನಮ್ಮ ಅಕ್ಕನ ಮಗ ಬಂದಿಲ್ಲ. ಖುಷಿ ಬರ್ಬೇಕಿತ್ತು, ನನ್ನ ಮಗಳು ಬಂದಿಲ್ಲ. ಖುಷಿ ಬರ್ತಿಲ್ಲ, ತುಳಸಿ ಬರ್ತಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಮಗಳೂ ಸಹ ಬರಲಿಲ್ಲ. ಬೇರೆ ಇನ್ನೇನು ಕಾರಣ ಇಲ್ಲ, ಬಂದಿರೋಳು. ಅವರಿಬ್ಬರು ಬರ್ತಾಯಿಲ್ಲ ಅಂತ ಫೋನಲ್ಲಿ ಎಲ್ಲ ತಿಳ್ಕೊಂಡು ಅವಳು ಬರಲಿಲ್ಲ. ಹಾಗೆ ನನ್ನ ತಂಗಿ ಬರಬೇಕಿತ್ತು ಜ್ಯೋತಿ, ಅವಳು ಮಿಸ್ ಆದ್ಲು. ನಮ್ಮ ಅದಕ್ಕೆ ಬರಬೇಕಿತ್ತು. ಎಲ್ಲ ಬಂದಿದೆ, ಚೆನ್ನಾಗಿರೋದು. ಬನ್ನಿ ಬೆಟ್ಟ ನೋಡೋಣ. ದೇವ್ರನ್ನೆಲ್ಲ ಮೇಲೆ ಕರ್ಕೊಂಡು ಹೊಟ್ಟೋದ್ರು. 2 ದೇವ್ರನ್ನ, ಮೆರಿಯ ದೇವರು, ಆಂಜನೇಯ, ಹಾಗೆ ವೆಂಕಟೇಶ್ವರನ ಕರ್ಕೊಂಡೋದ್ರು. ನಾವು ನಿಧಾನಕ್ಕೆ ಹತ್ತುತ್ತಾ ಇದ್ವಿ. ಸಿಕ್ಕಾಬಿಟ್ಟರೆ ಸುಸ್ತಾಗೋದು, ಬಿಸಿಲು ಬೇರೆ. ಯಾಕೆಂದರೆ ರಥಸಪ್ತಮಿ ಆಗಿ ಮಂಗಳವಾರ ಮತ್ತು ಬುಧವಾರ ಇದ್ದಿದ್ದು, ಇದು ಬುಧವಾರ ಇದ್ದಿದ್ದು. ಅಲ್ಲಿ ಬೆಟ್ಟ ಹತ್ಬೇಕಾದ್ರೆ ಎಲ್ಲರೂ ರೇಗಿಸ್ತಾಯಿದ್ರು, ಚಿರತೆ ಬಂದರೆ ಏನು ಮಾಡ್ತೀರಾ ಅಂತ ಹೇಳಿ. ನಾವು ಅದಕ್ಕೆ ಸ್ವೀಟಿ ಹತ್ರ ಐಸ್ ಕ್ರೀಮು ಸ್ವೀಟು ಎಲ್ಲ ಇದೆ, ಅವಳನ್ನು ಇಟ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಇದ್ವಿ. ಮಾಡ್ಬೇಡ ಅಂತ ಇನ್ನೊಂದು ವರ್ಷದ ಅದೇ ಚಿರತೆ ಬಂದರೆ ಎಲ್ಲ ಸ್ವೀಟು ಐಸ್ ಕ್ರೀಮು ಜಾಸ್ತಿ ಇದೆ, ಸ್ವೀಟಿ ಹತ್ರ ಇದೆ ಅಂತ ಹೇಳಿ ಸ್ವೀಟಿ ಹತ್ರ ಕಳಿಸ್ತೀವಿ ನಾವು ಚಿರತೆನ. ಅವಳು ಸ್ವೀಟ್ ತಿಂತಾಳೆ, ಇವಳು ಮಾಂಸ ಆಯ್ತಲ್ಲ ಅವಾಗ. ತಗೊಳಮ್ಮ ತೆಗಿ, ಹಂಗೆ ಚೆನ್ನಾಗಿದೆ. ಮೇಲೆ ಹೋಗ್ತದೆ ವ್ಯೂಸ್ ಚೆನ್ನಾಗಿ. ಬಳ್ಳಿ
ಇದ್ದೇ ಬೆಟ್ಟ. ಸಾಲಾದ್ರಿ ಕ್ಷೇತ್ರ. ಆ ಕೆರೆಗೆ ಎಲ್ಲ ಬೆಳೆದು ಕಿತ್ತಾಕಿಲ್ಲ. ನೋಡಿ ಬೆಟ್ಟದ ಮೇಲೆ ಬಂದು ಈಗ ವ್ಯೂ ತಗೋತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಾ ಇರ್ಬೋದು. ಕಾಲು ಸುಡ್ತೋಯ್ತೆ. ದೇವಸ್ಥಾನ ಫುಲ್ಲು ಟಾಪ್ ಮೇಲೆ ಬಂದ್ಬಿಟ್ಟಿದ್ದೀವಿ. ವ್ಯೂ ನೋಡಿ ಯಾವ ಥರ ಇದೆ ಅಂತ. ಬಿಸಿಲಿಗೆ ಕಣ್ಬಿಡೋಕ್ಕಾಗ್ತಿಲ್ಲ, ನಿಲ್ಲೋದಕ್ಕೂ ಆಗ್ತಾಯಿಲ್ಲ, ಕಾಲೆಲ್ಲ ಸುತ್ತಿದೆ. ಇಷ್ಟು ಹತ್ರ ಇದ್ದು ಈ ಥರ ಪ್ಲೇಸ್ಗಳೆಲ್ಲ ನೋಡಿಲ್ವಲ್ಲ ಅಂತ ಒಂದೊಂದ್ಸಲ ಬೇಜಾರಾಗುತ್ತೆ. ನೀವು ನಂಬ್ತೀರಾ, ನಾನು ರಂಗನಾಥ ಸ್ವಾಮಿ ಬೆಟ್ಟ ಅಂದರೆ ಇಲ್ಲೇನೆ ರಂಗಸ್ವಾಮಿ ಬೆಟ್ಟ ಅಂತಾರೆ ಶಾರ್ಟ್ ಫಾರ್ಮಲ್ಲಿ, ರಂಗನಾಥ ಸ್ವಾಮಿ ಬೆಟ್ಟ ಎಲ್ಲ ನಾನು ನೋಡೇ ಇರಲಿಲ್ಲ. ಈಗ ರೀಸೆಂಟಾಗಿ ಒಂದು 5-6 ವರ್ಷದ ಹಿಂದೆ ನೋಡಿದ್ದೀನಿ. ನನಗೆ ನಾಚಿಕೆ ಆಗುತ್ತೆ. ಇದೇನೇ ಮಾರ್ಕೋನಹಳ್ಳಿ ಡ್ಯಾಮಿಂದ ಏನಾದರೂ ಅಟ್ಯಾಚ್ ಆಗಿದೆಯಾ ಇದಕ್ಕೆ ಅಂತ ಗೊತ್ತಿಲ್ಲ. ನೋಡ್ರಿ ಇವ್ನ ನಳಿಯ ಹೆಂಗೆ ಕೂತಾನೆ, ಬೆಕ್ಕಿನ ಮರಿ ಕೂತಂಗೆ. ಇವಾಗ ದೇವಸ್ಥಾನ ಮೇಲೆ ಪೂರ್ತಿ ಟಾಪಲ್ಲಿ ಬಂದು ಇದು ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ವ್ಯೂ ಎಷ್ಟು ಚೆನ್ನಾಗಿತ್ತು ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಇದು ಎಲ್ಲೆದು ನೀರು ಅಂತ ನನಗೆ ಫುಲ್ ಕನ್ಫ್ಯೂಸ್ ಹೊಡಿತು. ಮಾರ್ಕೋನಹಳ್ಳಿದು ಏನಾದರೂ ಅಟ್ಯಾಚ್ ಆಗಿದೆಯಾ ಅಂತ ಅಂದ್ಕೊಂಡೆ, ಬಟ್ ಸರಿಯಾಗಿ ಗೊತ್ತಿಲ್ಲ. ಗೊತ್ತಿದ್ರೆ ಮಾತ್ರ ಹೇಳಬೇಕಲ್ವ, ಹಾಗಾಗಿ ಇಲ್ಲಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅದೆಲ್ಲ ನೋಡ್ಕೊಂಡು ಬಂದಮೇಲೆ ದೇವ್ರು ನೋಡ್ಬೋದು. ಗುಹೆ ಒಳಗಿರೋ ಥರ ಇದೆ ವೆಂಕಟೇಶ್ವರ ಸ್ವಾಮಿ. ಇದು ಬಂಡೆ ಕೆಳಗಡೆ ನೋಡಿ, ಬಂಡೆ ಯಾವ ಥರ ಇದೆ ಅಂತ. ಬಂಡೆ ಕೆಳಗೆ ಸಂದಿನಲ್ಲಿದೆ. ನಿಜವಾಗ್ಲೂ ದೇವರು ಈ ಥರ ಇದೆ ಅಂದರೆ ನಿಜವಾಗ್ಲೂ ಖುಷಿ ಆಗ್ತಾಯಿತ್ತು. ಈ ಕಡೆ ಬಂದರೆ ಲಕ್ಷ್ಮಿ ಅಂದರೆ ಪದ್ಮಾವತಿ, ಈ ಕಡೆ ಇದೆ. ಇದಕ್ಕೆ ಬಾಗಿಣ ಎಲ್ಲ ತೊಗೊಂಡು ಬಂದಿದ್ರು, ಮಟ್ಲಕ್ಕಿ, ಹಾಗೆ ಬಾಗಿಣದ ಸಾಮಾನು ಎಲ್ಲ ತೊಗೊಂಡು ಬಂದು, ಹಾಗೆ ವೆಂಕಟೇಶ್ವರಂಗೆಲ್ಲ ಇಲ್ಲೇ ಪೂಜೆ ಮಾಡಿಕೊಡ್ತಾರೆ. ನೋಡಿ ಬಂಡೆ ಸಂದಿನಲ್ಲಿ ಈ ಥರ ದೇವ್ರು ಮಾಡಿದ್ದಾರೆ. ಇದೆಲ್ಲ ಆದಮೇಲೆ ಈಗ ಅಲ್ಲೇ ಆ ದೇವಸ್ಥಾನಕ್ಕೆ 3 ರೌಂಡು ನಾವು ಕೆಳಗಡೆಯಿಂದ ಏನು ದೇವ್ರನ್ನೆಲ್ಲ ತೊಗೊಂಡು ಬಂದರು ಆ 2 ದೇವ್ರನ್ನ ಇಲ್ಲೇ ನಿರ್ವಹಣೆ ಮಾಡ್ತಾಯಿದ್ದಾರೆ. ಮೂರು ಪ್ರದಕ್ಷಿಣೆನ ಹಾಕ್ತಾರೆ. 3 ಪ್ರದಕ್ಷಿಣೆ ಹಾಕಾದ್ಮೇಲೆ ಇಲ್ಲಿ ದೇವಸ್ಥಾನದೊಳಗೆ ಅಂದರೆ ನಾನು ಆವಾಗಲೇ ಏನು ತೋರಿಸ್ತಾ ಇದ್ದೆ, ಬೆಟ್ಟದ ಸಂದಿನಲ್ಲಿ ದೇವ್ರು ಇಟ್ಟಿದ್ದಾರಲ್ಲ ವೆಂಕಟೇಶ್ವರ ಹಾಗೆ ಲಕ್ಷ್ಮಿನ, ಅಲ್ಲಿ ಮುಂದೆಗಡೆನೇ 2 ದೇವ್ರನ್ನ ಕುಣಿಸಿ ಅಲ್ಲೇ ಪೂಜೆನ ಮಾಡ್ತಾರೆ. ಇದು ಪೂಜೆ ಎಲ್ಲ ಆದಮೇಲೆ ಅಲ್ಲೇ ಪ್ರಸಾದ ಆದಮೇಲೆ ನಾವು ಕೆಳಗಡೆ ಹೋಗ್ತೀವಿ. ಕೆಳಗಡೆ ಪ್ರಸಾದ ತಿನ್ಬೇಕಾದ್ರೆ ಎಷ್ಟು ಕಾಮಿಡಿ ಮಾಡ್ತಾಯಿದ್ರು ಗೊತ್ತಾ ಅಮ್ಮ ಮಗಳು. ನಿಜವಾಗ್ಲೂ ಎಲ್ಲರೂ ಸೇರ್ಕೋಬೇಕು ಅಂದ್ಕೊಳ್ತೀವಿ, ಬಟ್ ಎಲ್ಲರೂ ಮನೆಯಲ್ಲೂ ಒಂದೊಂದು ಥರ ಪ್ರಾಬ್ಲಮ್ ಇದ್ದೇ ಇರುತ್ತಲ್ವ. ಈಗ ನನ್ನ ತಮ್ಮನ ಮಗ ಮನೀಶ್ ಅಂತ ಹೇಳಿ, ಹಾಗೆ ನನ್ನ ತಮ್ಮ ಕೂಡ ಬರ್ತಾ ಇದ್ದಾನೆ. ಈಗ ಬಂದ ಅವನು, ಊರಲ್ಲಿ ಪೂಜೆ ಇದ್ದಂತೆ, ಹಾಗಾಗಿ ಸ್ವಲ್ಪ ಲೇಟಾಗಿ ಬಂದ ಅವನು. ಹಾಗೆಯೇ ಬೆಟ್ಟದಿಂದ ಇಳಿಬೇಕಾದ್ರೆ ಒಂದು ದೇವಸ್ಥಾನ ಇತ್ತು, ನಾವು ಬರುವಾಗ ನೋಡೋಣ ಅಂದ್ಕೊಂಡ್ವಿ. ಅಲ್ಲಿಗೆ ಹೋಗಿದ್ವಿ. ಆಂಜನೇಯನ ದೇವಸ್ಥಾನ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೇ. ಹಾಗೆ ಅಲ್ಲಿಂದ ಬಂದಮೇಲೆ ಇವಾಗ ನನ್ನ ತಮ್ಮನ ಜೊತೆಲೇ ಇವಾಗ ನರಸಿಂಹಸ್ವಾಮಿ ಬೆಟ್ಟ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಬೆಟ್ಟ ಅಂತೂ ನಿಜವಾಗ್ಲೂ ಚೆನ್ನಾಗಿದೆ. ಅದರಲ್ಲೂ ಒಂದು ವಿಶೇಷತೆ ಆಯಾ ದೇವಸ್ಥಾನಕ್ಕೆ ಇರುತ್ತಲ್ವ, ಹಾಗಾಗಿ ಇಲ್ಲೂ ಅಷ್ಟೇ ಏನೋ ಒಂದು ವಿಶೇಷ ಇದೆ, ಬಟ್ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಈ ಸಲನೇ ಹೋಗಿರೋದು. ಮತ್ತು ಇಲ್ಲಿಂದ ಹೋಗಬೇಕಾದ್ರೆ ಇಲ್ಲೂ ಕೂಡ ಟಿಕೆಟ್ ಇಶ್ಯೂ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ನಾವು ಸಲ ಬಂದಾಗ ಎಲ್ಲ ಹತ್ತಿದ್ದು. ನಾನು ಸುಮಾರು 2-3 ಸಲ ಹತ್ತಿದ್ದೀನಿ ಬೆಟ್ಟ. ನಾನು ಅದೇ ಫಸ್ಟ್ ಸಾಕು. ಈಗ ಅದನ್ನು
ಅದು ತುಂಬಾ ನಡಿಬೇಕಿತ್ತು ಅಂತ ಹೇಳಿದ್ರು. ನಾವು ಕಾರಲ್ಲೇ ಫುಲ್ ಮೇಲಕ್ಕೆ ಬಂದ್ವಿ. ಬಂದಾಗ ನೋಡ್ಬೋದು ಬೆಟ್ಟ ಯಾವ ಥರ ಇದೆ. ಅಲ್ಲಿ ನೋಡೋದಕ್ಕೆ ಅಲ್ಲಿ ತುಂಬ ಅಂದರೆ ಚೆನ್ನಾಗಿರೋದಂದರೆ ಹೈಲೈಟ್ ಅಂತಲೇ ಹೇಳ್ಬೋದು ನರಸಿಂಹಸ್ವಾಮಿ. ನೋಡಿದ ತಕ್ಷಣ ಖುಷಿ ಆಯಿತು, ಎಷ್ಟು ಚೆನ್ನಾಗಿದೆ ನೋಡಪ್ಪ ದೇವರು ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಂಥರ ಅಟ್ರಾಕ್ಷನಾಗಿ ಮಾಡಿದ್ದಾರೆ. ಇದು ಒಳಗಡೆ ಗರ್ಭಗುಡಿ ಬಂದು ಕಲ್ಲಿನ ನರಸಿಂಹಸ್ವಾಮಿ ಅಂತ ಹೇಳಿರೋದು. ಹೊಟ್ಟೆನ ಹಿಂಗಂತ ಆಯ್ತಲ್ಲ, ಹೆಂಗಂತ ಆಯ್ತು ತೋರಿಸು. ಮಕ ಎಲ್ಲ ಚೆನ್ನಾಗಿ ಹೊಡೆದ್ಬಿಡುತ್ತೆ. ಫೋಟೋಸ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು ತೆಕ್ಕೊಳ್ಳೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ರೀಲ್ಸ್ ಮಾಡೋರಿಗೆ, ಎಕ್ಸ್ಪೆಷಲಿ ರೀಲ್ಸ್ ಮಾಡೋರಿಗಂತೂ ತುಂಬಾ ಚೆನ್ನಾಗಿದೆ. ವೆದರ್ ಆಗಿರ್ಬೋದು, ಬೆಟ್ಟ ವ್ಯೂ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಹಿಂಗೆ ಸ್ವಲ್ಪ ಚಿಕ್ಕಪ್ಪ ಹೆಂಗೆ ಆರ್ಡ್ರ್ ಮಾಡ್ತಾನೋ ಹಂಗೆ ಮಾಡ್ತಾನೆ ಕಡೆ ನನ್ನ ಮಗ. ಕವಿತಾ ನೀನು ಇವಳೆತ್ತೋ, ಸ್ವೀಟಿನೆತ್ತೋ ಆಗುತ್ತೆ. ಟ್ರೈ ಮಾಡ್ರಿ ಚಿನ್ನು, ನಿನ್ ಕೈಲಿ ಆಗುತ್ತೆ. ಹೋಗೋ ಎತ್ಕೊಂಡು ಹೋಗಿ ಹೇಳ್ತೀನಿ ನನ್ನ ಮಗನ. ಎತ್ಕೊ ಗಂಟೆ ಹೊಡಿ. ಈ ಕಡೆ ಚಿನ್ನು, ಈ ಕಡೆ ತಿರುಕೋ. ಗಂಟೆ ಹೊಡಿಯೋ. ಎತ್ತು ಅವನ್ ಕೈಯ ಮೇಲೆ ನೋಡೋದು. ಅವ್ನು ಹೆಂಗ್ ನೋಡ್ತಾವ್ ನೋಡು, ಅಲ್ಲಿ ನೋಡು. ಹ್ಞೂ ಆಂಟಿ ಎದ್ರಕೊಂಡವನು. ಅಯ್ಯೋ ಮಗ ಎತ್ತ. ಮೊದ್ಲೇ ಕುಳ್ಳನ್ ಅಷ್ಟೇ ಆಗಲ್ಲ, ಒಂದೇ ಸತಿ ಹೊಡೆಯಕ್ಕಾಗಲ್ಲ ಸ್ವೀಟಿ. ಗಂಟೆ ಹೊಡೆದು ತೆಗಿಲಿಲ್ಲ. ಮುನ್ನೆ ನಾನಿದ್ದೆ ಫಸ್ಟು, ನೋಡೇ ಇರಲಿಲ್ಲ ನಾನು. ನಾನೊಂದ್ಸಲ ಹೊಡಿತೀನಿ, ನೀವು ಹೋಗಿ ವಿಡಿಯೋ ಮಾಡಿ. ಮೇಲೆ ಹಿಂದೆ ಬರ್ರಿ. ಇದಕ್ಕಿದ್ದಂಗೆ ಸ್ಟಾಪ್ ಆಗೋಯ್ತು ನನ್ನ ಮೊಬೈಲ್. ಇದಕ್ಕಿದ್ದಂಗೆ ಸ್ಟಾಪ್ ಆಗುತ್ತೆ ಅದು ಹನಿದು. ಏನೇನು ತಗೊಂಡ್ರಿ? ನಂಗೊಂದು ಪಿ ಪಿ ಕೊಡ್ಸ. ಯಾವ ಪಿಪಿ ಬೇಕು? ಐಫೋನ್ ಬೇಕು. ಇಲ್ಲಿ ಇಡುಮ ಸರ್, ಐಫೋನ್ ಸಾಕು. ಐಫೋನ್ ಅಂದೆ. ನೋಡಿ ಇಲ್ಲೊಂಚೂರು ಇಡೋಣ. ಹಂಗೆ ನೀನು ಹಿಡ್ಕೊ. ಬಂದ್ರೆ ಇಲ್ಲ ಎಲ್ಲರೂ. ನೀನು ಹಿಡ್ಕೊಂಡ ಇಲ್ಲಿ ಗಂಡ ಎಲ್ಲ
ಫೇಸ್ಗಳು ಡಲ್ ಆಗ್ಬಿಟ್ಟಿದೆ ಬಿಸಿಲು ಸುತ್ತಿ ಸುತ್ತಿ. ಆಮೇಲೆ ಊಟ ಹೊಟ್ಟೆ ಒಳಗೆ ಊಟ ಹೋಗಿಲ್ಲ ಇನ್ನು. ಹೊಟ್ಟೆ ಒಳಗೆ ಊಟ ಏನೋ ಹೋಗಿದೆ, ಆದ್ರೆ ಬಿಸಿಲು ಸುತ್ತಿ ಸುತ್ತಿ ಸುಸ್ತಾಗ್ಬಿಟ್ಟಿದೀವಿ. ಅಕ್ಕ ಹೇಳಿದ್ದು ಸರ್ ಅಂತ ಗುಂಡಿಗೆ ಹಾಕ ನಮ್ಮ ತಮ್ಮಂದು ಮೊಬೈಲು. ದೇವ್ರ ದರ್ಶನಕ್ಕೆ ಬಂದಿದ್ದೀವಿ. ನಾವೆಲ್ಲ ದೇವ್ರ ದರ್ಶನಕ್ಕೆ ಬಂದಿದ್ದೀವಿ. ನರಸಿಂಹಸ್ವಾಮಿ ದೇವಸ್ಥಾನ ಇದು, ಕಂಬದ ನರಸಿಂಹಸ್ವಾಮಿ ಬೆಟ್ಟ. ಹೌದಾ? ಇದಕ್ಕೆ ಡೋರ್ ಇಲ್ಲ, ಡೋರ್ ಹಾಕಿದ್ರೆ ಇದು ಡೋರ್ ಕಿತ್ಕೊಂಡು ಹೋಗಿ ಕೆರೆಗೆ ಬಿದ್ದೋಗುತ್ತಂತೆ, ಅದಕ್ಕೆ ಇದು ಡೋರೇ ಇಲ್ಲ. ಯಾವಾಗ ಅಲ್ಲಿ 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 ಗರ್ಭಗುಡಿಗೆ ಹೇಳ್ತಾಳಲ್ಲ ನೀವು. ಕೆರೆಗೆ ಬಿದ್ದೋಗುತ್ತಂತೆ ಡೋರ್ ಹಾಕಿದ್ರೆ. ಕೆರೆಗೆ ಬಿದ್ದೋಗುತ್ತಾ? ಕಾರಣ ದೇವ್ರು ಬಿದ್ದೋಗಲ್ಲ ಡೋರ್, ಕಾರಣ ಗೊತ್ತಿಲ್ಲ ನಮಗೂ. ಮುಂದಕ್ಕೆ ಹೋಗಿರ್ಬೇಕು. ಮೇಲೆಲ್ಲ ಪೂಜೆ ಮುಗಿಸ್ಕೊಂಡು ನಾವಿವಾಗ ಕೆಳಗೆ ಹೋಗ್ತಾ ಇದ್ದೀವಿ. ಕೆಳಗೆ ಹೋಗ್ಬೇಕಾದ್ರೆ ಸ್ವಲ್ಪ ಎಕ್ಸ್ಚೇಂಜ್ ಆಯಿತು. ತಮ್ಮನ ಕಾರು ನಮ್ಮ ಸುನೀತವ್ರ ಯಜಮಾನ್ರು ತೊಗೊಂಡ್ರು, ಹಾಗೆಯೇ ಕವಿತವ್ರ ಕಾರು ನಮ್ಮ ಮನೆ ತೊಗೊಂಡೆ. ನಾನು ಅವನ ಜೊತೆಲೇ ಬಂದೆ. ಕಾರು ಹೊಸದು, ಎರಟಿಗ ಕಾರ್ ತೊಗೊಂಡಿದ್ದಾಳೆ, ಅವಳಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ. ಕಾರಲ್ಲೆಲ್ಲ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಸೌಂಡ್ ಬರ್ತೈತೆ, ಹಾಕೊಂಡ್ಬಿಡ್ತೀನಿ. ಎಸಿ ಹಿಂದೆನೂ ಐತೆ ಕವಿ? ಹ್ಞೂ ಆಯ್ತು ಆಯ್ತು, ಹಾಂ ಜಾಸ್ತಿನೂ ಮಾಡ್ಕೊಂಡು. ನಾನು ಹಾಕೊಂಡೆ, ನಿಂದೆ ಸೌಂಡು. ಅಂದೇ ಸೌಂಡು ಸಿಕ್ಸಿಲ್ಲ ಅಲ್ಲಿ, ಇಲ್ಲಿ ಇದಕ್ಕೆ ಸಿಕ್ಸಿದ್ರೆ ಅಲ್ಲಿ ಸುಮ್ಮನೆ ಹಾಕೊಂಡ್ರೆ ಲೆಕ್ಕ ಬರಲ್ಲ, ಅದು ನೋ ಕೌಂಟೆಡ್. ನೀವು ಒಂಚೂರು ಹೇಳ್ಕೊಡ್ಬೇಕಲ್ವೇನ್ರು? ಕಾರ್ ವಿಡಿಯೋನ ತೆಗೀರ, ಈ ಕಡೆ ನಿಂತ್ಕೊಂಡು ಕಾರ ಎತ್ಕೊಂಡು ನೀನೇ ಹೇಳ್ಬಿಡೆ. ಇದು ನಮ್ದು ಹೊಸ ಕಾರು, ನೆನ್ನೆ ತಾನೇ ತಗೊಂಡಿದ್ದೀನಿ. ಮೆಂಬರ್ ಫ್ಯಾಮಿಲಿ ಮೆಂಬರ್ ಹೇಳ ಜೋರಾಗಿ. ಒಟ್ಟಿಗೆ ಅನ್ನ ತಿಂದಿಲ್ವಾ? ಇನ್ನೂ ತಿಂದಿಲ್ಲ, ನಮ್ಗೆ ಊಟಕ್ಕೆ ಹಾಕಿಲ್ಲ ಇನ್ನು. ಇದು ನಮ್ದೇ ಕಾರು, ನೆನ್ನೆ ತಾನೇ ತಗೊಂಡಿದ್ದೀನಿ. ಗಾಡಿ ಪೂಜೆ ಮಾಡಿಸ್ತಾರೆ, ಅವಳು ಊಟ ಮಾಡಲ್ವಂತೆ. ಪೂಜೆ ಆಗಿದೆ ಕಣೆ. ಪೂಜೆ ನೆನ್ನೆ ಅಲ್ಲ ಆಗಿದೆ, ಇಲ್ಲಿ ಹಾರ ಕೊಟ್ಟಿದ್ದಾರೆ, ಹಾಕ್ಬೇಕು. ಮಂದೇ ಪೂಜೆ ಆಗ್ಬೇಕು. ಈ ವಾರ ತೆಗೆದ್ಬಿಟ್ಟು ಅದು ಬೇರೆದು ಹಾಕೋ. ತಂದೆ ತಗೊಂಡಿಲ್ಲ. ಬ್ಯಾನೆಟ್ ಬ್ಯಾನೆಟ್ ತೆಗಿಯೋ, ಅದು ನಿಮ್ಮ ಸತೀಶ್ ಅಂಗ ಟ್ರೈ ಮಾಡೋರು. ನಿಮ್ಮನ್ನೇ ಬಡ್ಸಕ್ ಕಟ್ಸಿರೋದು? ಸರಿಯಾಗಿ ಬಡಿಸ್ತಾ ಇಲ್ಲ ನೀವು. ಎಷ್ಟು ಪೇಮೆಂಟು? ಮತ್ತೆ ಯಾವಾಗ ಮಾತಾಡೋದು? ತುಂಬಾ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ಯಾಕಂದರೆ ಬೆಳಗ್ಗೆ ನಾನು ಮನೆಯಲ್ಲಿ ಪಲಾವ್ ತಿನ್ಕೊಂಡು ಹೋಗಿದ್ದೆ. ಅಲ್ಲಿ ತಿಂಡಿ ಕೂಡ ತಿನ್ನು ಅಂತ ಹೇಳಿದ್ರು, ಬಲವಂತ ಮಾಡಿದ್ರು. ಬಟ್ ನಾನು ತಿನ್ನಲಿಲ್ಲ, ಯಾಕಂದರೆ ಒಂದು ಸಲ ತಿಂದಮೇಲೆ ತಿನ್ನೋಕ್ಕಾಗಲ್ಲ ಅಂಥೇಳಿ. ಹಾಗೆಯೇ ಬೆಟ್ಟ ಎಲ್ಲ ನೋಡ್ಕೊಂಡು ಬಂದಮೇಲೆ ಈಗ ಊಟ ಮಾಡ್ತಾಯಿದ್ದೀವಿ. ಊಟನಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ವೆಜ್ಜು ಎಲ್ಲ ನಾನ್ ವೆಜ್ ಅಂದ್ಕೊಂಬಿಟ್ಟಿದ್ರಂತೆ ನಮ್ಮ ಮನೇಲಿ, ನಮ್ಮ ಮನೆಯವರು ಮಕ್ಕಳು ಎಲ್ಲ. ವೆಜ್ಜು ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ನನ್ನ ತಮ್ಮ ನನ್ನನ್ನು ನಮ್ಮೂರಿಗೆ ಕರ್ಕೊಂಡು ಬಂದು ಬಿಟ್ಬಿಟ್ಟು ಹೋದ. ಆಂಟಿ ಇಲ್ಲಿ ನೋಡಂಟಿ, ಇವ್ರು ನಮ್ಮ ಆಂಟಿ. ಅಲ್ಲಿ ಅಲ್ಲಿ ವಿಡಿಯೋ ಮಾಡ್ತಾರೆ. ಹಾಯ್ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ತಮ್ಮನ ಜೊತೆಲೇ ಬಂದ್ವಿ.
ಹೇಳಿದ್ನಲ್ಲ ಇಲ್ಲಿಗೆ ಕರ್ಕೊಂಡು ಬಂದುಬಿಟ್ಟೋದು ಅವನೇ. ಆಂಟಿನಲ್ಲೇ ಬೆಂಗಳೂರಲ್ಲಿ ಇಳ್ಕೊಳ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನಮ್ಮನ್ನೆಲ್ಲ ಬಿಟ್ಟು ಅವನು ಇವಾಗ ಹೊರಡ್ತಾ ಇದ್ದಾನೆ. ಜಸ್ಟ್ ಟೀ ಅಷ್ಟೇ ಕುಡಿದಿದ್ದು. ಬಾಯ್ ಕಣೋ, ಕರ್ಕಮ್ಮ ಪೂಡಿಮನ್ ಕರ್ಕಮ್ಮ ಅಂದೆ. ಹ್ಞೂ ಆಂಟಿ. ಒಂದು ಚಾಕ್ಲೇಟ್ ಇಲ್ಲೇ ಬೀಳ್ತಾನೆ ಪದೇ ಅಂಟಿದಾ? ಬರ್ಲಮ್ಮ. ಬಾಯ್.